ಸರ್ ಎಲ್ಲ ತುಪ್ಪದಲ್ಲೇ ಮಾಡ್ಬೇಕು ಅಂದ್ರಲ್ಲ ಸುಳ್ಳು. ಹೌದು ಬರಲ್ಲ. ಹೌದು. ಸುಮ್ಮನೆ ಮನೇಲಿ ಏನಿದೆಯೋ ಅದ್ರಲ್ಲಿ ಮಾಡ್ಬೇಕು ಅನ್ನೋದೇ ನಾನು ಹೇಳ್ಕೊಟ್ಟಿರೋದು. ನೂಲ್ ಪಾಕ ಬಂದಕ್ಕೆ ನೂಲ್ ಪಾಕ ಅಂತ ಒಂಚೂರು ಹಿಂಗಂದ್ರೆ ಗಂಟು ಬಂದ್ಬಿಡ್ಬೇಕು. ಆ ಪಾಕ ಹಾಕೊಂಡು ತಕ್ಷಣ ಮಾಡೋದು. 3/4 ಲೀಟ್ರ್ ಎಣ್ಣೆ. 1 2 3 1 2 3 ಎಸ್ ಸರ್. ನೋಡ್ರಿ ಮತ್ತೆ ಪರಿಮಳ ಹೆಂಗ್ ಬರ್ತಾವ ಹೆಂಗ್ ಬಿಟ್ಕೋತಾರೆ ಎಲ್ಲ. ನಾವ್ ಹೇಳ್ದಂಗೆ ಕೇಳ್ಬೇಕು ಅದು. ಹೌದು. ಹಾಂ ಸರ್, ಇಷ್ಟು ಸುಲಭ ನಮ್ಮ ಮೈಸೂರು ಪಾಕ್ ಅಂತ ನಮ್ಮ ಜನ ಖುಷಿ ಪಡ್ಬೇಕು. ಹೌದು. ನುರಿತ ಕೈಗಳು. ಬನ್ನಿ ಸ್ಟಾರ್ಟ್. ನೋಡಿ ಹೆಂಗ್ ಬಿತ್ತು. ಕಲರ್ ಹೆಂಗಿದೆ. ಹಿಂಗೆ ಬರ್ಬೇಕು. ಬಂಗಾರದ ಬಿಲ್ಲೆ. ಹೌದೌದು. ಹಾಂ, ನಿಜವಾಗ್ಲು ಹಂಗೆ ಕಾಣ್ತದೆ. ಚೆನ್ನಾಗಿದೆ ಅಂತ ಹೇಳಕ್ಕೆ ಬಾಯಿಲ್ಲ ಜನಕ್ಕೆ. ಹೌದು, ಹೊಟ್ಟೆವ್ರಿ. ಅವ್ನು ಮಾಡಿಸ್ಬಿಟ್ಟ ಹಿಂಗ್ ಮಾಡಿಸ್ಬಿಟ್ಟ ಅನ್ನೋ ಕಾಲದಲ್ಲಿ ಬಾಯಿ ತುಂಬಾ ನಮ್ಗೆ ಹೊಗಳ್ತಲ್ಲ, ಅದೇ ನಮ್ಗೆ ಖುಷಿ. ವಿಶೇಷದಲ್ಲಿ ವಿಶೇಷ. ನಮಸ್ಕಾರ ವೀಕ್ಷಕ ಬಂಧುಗಳೇ, CSR ಕ್ಯಾಟ್ರಿಂಗ್ ಕಿಚನ್ನು. ಮೈಸೂರು ಅಂದಮೇಲೆ ಮೈಸೂರು ಪಾಕ್ ಮರಿಲೇಬಾರ್ದು. ನೀವು ಕೇಳ್ತಾ ಇದ್ರಿ, ಪ್ರತಿಯೊಬ್ಬರು ಕೈಲಿ ಮಾಡಿಸಿದ್ದೀರಾ. ಚೇತನ್ ರಾವ್ ಅವರ ರುಚಿ, ಚೇತನ್ ರಾವ್ ರೆಸಿಪಿ ನಮಗೆ ಸಿಕ್ಕಿಲ್ಲ ಅಂತ, ಅದಕ್ಕಾಗಿ ಬಂದಿದ್ದೀವಿ. ಇವತ್ತು ರೆಡಿ ಆಗಿದ್ದಾರೆ. ಸೊ ಇವತ್ತು ಚೇತನ್ ರಾವ್ ಅವರು ಮೈಸೂರು ಪಾಕ್ ಮಾಡೋದಕ್ಕೆ ಮನಸ್ಸಿನಲ್ಲಿ ರೆಡಿ ಆಗ್ಬಿಟ್ಟಾರೆ. ಈಗ ಅದನ್ನು ಕಾರ್ ರೂಪಕ್ಕೆ ತರಬೇಕು. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಿಮ್ಮ ವೀಕ್ಷಕರು ನಮಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರದು ಮೈಸೂರು ಪಾಕ್ ಬಂತು, ಚೇತನ್ ರಾವ್ ಅವ್ರದ್ದು ಯಾಕೆ ಮಾಡಿಸ್ತಾ ಇಲ್ಲ? ಅದು ಮೈಸೂರಿಂದ ಮೈಸೂರು ಪಾಕ್ ಬೇಕೇ ಬೇಕು. CSR ಕ್ಯಾಟ್ರಿಂಗ್ ಆಯ್ತು. ಆಯ್ತು, ಯಾವ್ದಕ್ಕಿಲ್ಲ ಅಂದಿದ್ದೀವಿ ನಾವು. ಹೌದು, ಮೈಸೂರು ಪಾಕ್ ಚೇತನ್ ರಾವ್ CSR ಕ್ಯಾಟ್ರಿಂಗ್. ಹೌದು, CSR ಕ್ಯಾಟ್ರಿಂಗ್ ಮೈಸೂರು ಪಾಕ್. ಹೌದು ಸರ್. ಎಷ್ಟು ಅಳತೆ ಮಾಡೋಣ ಸರ್? 1/4 kg ಕಡಲೆ ಹಿಟ್ಟು. ಓ, ಅರ್ಧ kg ಸಕ್ಕರೆ. ಸಕ್ಕರೆ ಆಯ್ತಾ. ಸ್ವಲ್ಪ ಏಲಕ್ಕಿ ಪುಡಿ. ಎಲ್ಲರೂ ಬಳಸ್ತಾರೆ. ಸ್ವಲ್ಪ ಏನೋ ಗೊತ್ತಿರೋ ಇದು ಸ್ವಲ್ಪ ಮಿಲ್ಕ್ ಪೌಡರ್ ನಮ್ದು ಸ್ಪೆಷಲ್. ಬತ್ತಳಿಕೆಯಿಂದ ಬಂದಂಗೆ ಬಂತು. ಹಾರ್ಲಿಕ್ಸ್ ಒಳ್ಳೆ ಹಾರ್ಲಿಕ್ಸ್ ಮೈಸೂರು ಪಾಕ್. ಇದು ಬಂದು ಏಲಕ್ಕಿ ಪೌಡರ್, ಸ್ವಲ್ಪ ಎಣ್ಣೆ ತುಪ್ಪ. ರೈಟ್ ಸರ್. ಸ್ವಲ್ಪ ಕಲರ್ಗೆ ಚೂರು ಅರಿಶಿಣ ಕಲರ್ಗೋಸ್ಕರ ಅಷ್ಟೇ. ಸ್ವಲ್ಪ ಡನ್ ಸರ್. ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕಾಯ್ದ ತಕ್ಷಣ ಆಫ್ ಮಾಡ್ಕೊಂಬಿಡಿ. ಸ್ವಲ್ಪ ತುಂಬಾ ಕಾಯ್ಲಬಾರ್ದು, ಆಫ್ ಆಗ್ಬಿಡ್ಬೇಕದು. ಇದಾದ್ಮೇಲೆ ಏನು ಅನ್ನೋದು ತೋರಿಸ್ಕೊಡ್ತೀನಿ. ಓಕೆ ಸರ್. ಸರ್ ಸ್ಟಾರ್ಟ್ ಮಾಡೋಣ ಸರ್. ಸರ್ ನೋಡಿ, ಮೊದಲು ಸಕ್ಕರೆ ಇಲ್ಲಿಗೆ ಅರ್ಧ kg ಸಕ್ಕರೆ. ಇದು ನೀರು ಹಾಕೋಬೇಕಾದ್ರೆ ಹಿಂಗೆ ಮಧ್ಯಕ್ಕೆ ಹಿಂಗೆ ಹಾಕಿ. ನೋಡಿ ಪಾಕ ಗೊತ್ತಾಗುತ್ತೆ. ಹೌದು, ತೋರಿಸ್ಕೊಟ್ಟಿದ್ದೆ. ಯಾವ ಪಾಕ ಹೇಳಿ? ಖೋವಾ ಜಾಮೂನ, ಬಾದುಷಾ ತೋರಿಸಿದ್ವಿ. ಕರೆಕ್ಟ್. ಸಕ್ಕರೆ ಕರಿಗೆ ಪಾಕ ಆಗಬೇಕು. ಸಕ್ಕರೆ ಕರಿಗೆ ಪಾಕ ಆಗೋಷ್ಟರಲ್ಲಿ ಅದನ್ನ ಹಿಟ್ಟನ್ನ ಕಲ್ಸ್ಕೊಬೇಕಂತ ಎತ್ಕೊಂಡಲ್ಲಪ್ಪ. ಸರ್, ಇವತ್ತು ನಮ್ಮೊಟ್ಟಿಗೆ ನಾಗೇಶ್ ಅವರು. ನಮಸ್ಕಾರ. ಇದನ್ನ ನೋಡಿ ಹಾಕಿ, ಈಗ ಸ್ವಲ್ಪ ಇದು ಆಯಿಲ್ ಹಾಕಿ ಮಿಕ್ಸ್ ಕಲ್ಸ್ಕೋಬೇಕು. ಇದ್ರ ಜೊತೆಗೆ ಮಿಲ್ಕ್ ಪೌಡರ್. ಯಾವುದೇ ಮಿಲ್ಕ್ ಪೌಡರ್ ತಗೋಬೋದು? ಮಿಲ್ಕ್ ಪೌಡರ್, ಏನೇ ಮಿಲ್ಕ್ ಪೌಡರ್. ಯಾಕಂದ್ರೆ ಈ ಕಡಲೆ ಹಿಟ್ಟನ್ನ ಒಂದ್ಸಲ ಜರಡಿ ಆಡ್ಕೊಂಡ್ಬಿಟ್ಟಿದೀವಿ. ಜರಡಿ ಆಡ್ಕೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ ಕಲ್ಸ್ಕೋಬೇಕು, ಯಾಕಂದ್ರೆ ಸಾಫ್ಟ್ನೆಸ್ ಆಗಿರ್ಲಿ ಅಂತ. ಓಕೆ ಓಕೆ. ಎಣ್ಣೆ ತುಪ್ಪ ಎರಡೂ ಬೀಳುತ್ತೆ ಇದಕ್ಕೆ? ಹೌದು, ತುಪ್ಪ ಮೇಲೆ ಹಾಕ್ತಿವಿ. ಸರ್ ಎಲ್ಲ ತುಪ್ಪದಲ್ಲೇ ಮಾಡ್ಬೇಕು ಅಂದ್ರಲ್ಲ ಸುಳ್ಳು. ಹೌದು, ಬರಲ್ಲ. ಹೌದು, ಸುಮ್ಮನೆ ಮನೇಲಿ ಏನಿದೆಯೋ ಅದ್ರಲ್ಲಿ ಮಾಡ್ಬೇಕು ಅನ್ನೋದೇ ನಾನು ಹೇಳ್ಕೊಟ್ಟಿರೋದು. ಆ ಥರ ಮಾಡೋಣ. ಪಾಕ ನೋಡ್ಕೊಳ್ಳಿ. ಸ್ಟಾರ್ಟ್ ಅನ್ಬೇಕು ಆಲ್ರೆಡಿ. ಹಿಂಗೆ ಬರ್ಬೇಕಾ? ಆಲ್ರೆಡಿ ನಾಲ್ಕು. ಹೌದು, ಎಸ್, ರೆಡಿ ಇದೆ ಪಾಕ ಅಂತ. ಈಗ ಕಲಸಿರೋಂತಹ ಕಡಲೆ ಹಿಟ್ಟನ್ನು ಹಾಕೋದು ನೋಡಿ. ಕೈ ಆಡಿಸ್ದಂಗೆ ಕಲಿಸ್ತಾ ಇರ್ಬೇಕು. ಕಾವು ಸಣ್ಣ ಇರಬೇಕು. ನೋಡ್ರ 1 ಗಂಟೆ ಇಲ್ಲ ಅಂಕಲ್ ಸಾಕೊಂಡ್ಬಿಡ್ಬೇಕು ಕಡಲೆ ಹಿಟ್ಟು. ಪಾಕ ಕರೆಕ್ಟಾಗಿ ನೋಡಿ. ಆ ಏರ್ ಪಾಕ, ನೂಲ್ ಪಾಕ ಬಂದ್ಬೇಕು. ನೂಲ್ ಪಾಕ ಅಂತ ಒಂಚೂರು ಹಿಂಗಂದ್ರೆ ಗಂಟು ಬಂದ್ಬಿಡ್ಬೇಕು. ಆ ಪಾಕ ಹಾಕೊಂಡ್ ತಕ್ಷಣ ಮಾಡೋದು. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಎಣ್ಣೆ ಕೊಡಬಾರ್ದು. ಓಕೆ. ಆಮೇಲೆ ಎಣ್ಣೆ ಕೊಡ್ತಾ ಬರ್ಬೇಕು. ಈಗ 1/4 kg ಕಡಲೆ ಹಿಟ್ಟು ಹಾಕಿರೋದು, ಅರ್ಧ kg ಸಕ್ಕರೆ, 3/4 ಲೀಟ್ರ್ ಎಣ್ಣೆ. 1 2 3 1 2 3 ಎಸ್ ಸರ್. ಆ ರೀತಿ ಈಗ ಒಂದು ಸೌಟ್ ಎಣ್ಣೆ ಹಾಕ್ತೀವಿ ನೋಡಿ.
ಅದು ಬಾಣ್ಲಿ ಬಿಡ್ತಾ ಬರುತ್ತೆ, ಹಾಂ ಹಾಂ ಹಾಂ. ಅವಾಗ ಗೊತ್ತಾಗುತ್ತೆ ನಿಮ್ಗೇನೆ ಮೈಸೂರು ಪಾಕ್ ಆಗಿದೆ ಅಂತ. ನೋಡಿ ಎಣ್ಣೆ ಎಲ್ಲ ಎಳ್ಕೋತ ಈಗ. ಹೌದು. ನೀವು ನೋಡಿ ಎಣ್ಣೆ ಎಲ್ಲ ಎಳ್ಕೋತು, ಹಾಂ ತಿರ್ಗಿ 12 ಸೌಟ್ ಎಣ್ಣೆ. ಹಾಂ ಹಾಂ ಹಾಂ. ಹ್ಞೂ 75% ಆಗ್ತಾ ಬಂತು. ಈಗ ಒಂಚೂರು ಅರಶಿನ. ಈಗ ಹಾಂ ಈಗ ಒಂಚೂರು ಎಣ್ಣೆ ಕೊಡೋಣ ಸರ್. ನನಗೆ ಇಮಿಡಿಯೇಟ್ಲಿ ಎಣ್ಣೆ ಸ್ವಲ್ಪ. ನೋಡಿ ಎಲ್ಲ ಬಿಡ್ತಾ ಬರ್ತಾ ಇದೆ ಇನ್ನೇನು. ಹ್ಞೂ ಹ್ಞೂ ಹ್ಞೂ. ಈ ಟೈಮಲ್ಲಿ ಹಾರ್ಲಿಕ್ಸ್ ಎತ್ಕಮ್ಮ. ಹಾರ್ಲಿಕ್ಸಾ? ಹ್ಞೂ ಓಹೋ ಹೋ ಹೋ. ಎಷ್ಟು ಪ್ಯಾಕೆಟ್ ಇದು? 2 ಪ್ಯಾಕೆಟ್ ಹಾಂ. ಬಂತಾಗಮ್ಮ. ಬಂತು. ಆಹಾ ಭಾರಿ ಭೋಜನ ಇವತ್ತು. ಹ್ಞೂ ಒಳ್ಳೆ ಸ್ವೀಟು. ಈಗ ತುಪ್ಪ ಹಾಕೋ ಸರದಿ. ಹ್ಞೂ. ನೋಡ್ಕೊಂಡು ತುಪ್ಪ ಹಾಕೋದು. ಹಾಂ ಸಾಕು ನಿಲ್ಸು. ಆಹಾ ನೋಡಿರಿ ಬರ್ತಾ ಪರಿಮಳ ಹೆಂಗೆ ಬರ್ತಾ? ಹೆಂಗೆ ಬಿಟ್ಕೋತಾ ಇದೆ ಅಲ್ಲ. ಹಾಂ 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 ಹ್ಞೂ. ನೋಡು ಸರ್, ಹ್ಞೂ. ಎಲ್ಲರೂ ತುಂಬ ಈ ಥರ ಎಲ್ಲರ ಆ ಕಲರ್ ಈ ಕಲರ್ ಎಲ್ಲ ಹಾಕ್ಬಿಡ್ತಾರೆ. ಹೌದು. ಆವಾಗ ಅದು ಬಣ್ಣ ಕಟ್ಟಿರೋದು. ಹಾಂ ಅದು ಒರಿಜಿನಲ್ ಇದು. ಹೌದು. ನೋಡಿದ್ರ ನೋಡಿ ಹಿಂಗೆ ಮುಟ್ಟು ನೋಡ್ಬೇಕು ಅಂಟ ನೋಡಿ. ಹ್ಞೂ ಹ್ಞೂ ಹ್ಞೂ. ಒಂಚೂರು ತುಪ್ಪ ಕೂಡ. ಎಸ್. ಸಾಕು. ಹಾಂ ಇದು ರೆಡಿ ಮಾಡಿ. ರೆಡಿಯಾ? ನೋಡಿ ಓಹೋ ನೋಡಿಲ್ಲ. ಹ್ಞೂ. ನೋಡಿದ್ರಾ? ಈಗ ಒಲೆ ಆಫ್ ಮಾಡು. ಆಫ್ ಮಾಡೋದು. ಓಕೆ. ನೋಡಿ ಎಣ್ಣೆ ತುಪ್ಪ ಬಿಡ್ತಲ್ಲ, ಹೌದು. ಅವಾಗ ಹಾಂ ಆಫ್ ಮಾಡಿ ಒಂದು 2 ನಿಮಿಷ ಹೆಂಗೆ ಅಂದ್ಬಿಡು. 2 ನಿಮಿಷ ಬಿಟ್ಟು ಹಾಕ್ಬೇಕು. ಹಾಂ ಹಾಕ್ಕೊತ್ತಾ? ಹಾಂ. ಪಟ್ಟಂತ ಹಾಕಿದ ತಕ್ಷಣ ಅದು ಉಬ್ಬುತ್ತೆ. ಹಾಂ. ಕೆಲವರು ಉಬ್ಬುತ್ತೆ ಅಂತಂದ್ರೆ ಇನ್ನೂ ಆಗಿಲ್ಲ ಅಂತ. ಹಾಂ. ಅರ್ಥ ಆಯ್ತಾ ನಿಮ್ಗೆ? ಓಕೆ. ಹಾಂ ಹಾಂ. ನಾವು ಹೇಳ್ದಂಗೆ ಕೇಳ್ಬೇಕು ಅದು. ಹೌದು. ನಿಜವಾ ಸುಳ್ಳು ಹೇಳಿ? ಹೌದು ಹೌದು ಹೌದು. ನೋಡಿ ಹಾಂ ನೋಡಿ ಸರ್. ಹೌದ್ರಾ? ಹ್ಞೂ. ಈಗ ಹಾಂ. ನೈವೇದ್ಯ. ಪ್ಯಾಟ್ ಪರ್ಫೆಕ್ಟಾ? ಓ ನೀವು ಪರ್ಫೆಕ್ಟ್ ಅಂತ ಹೇಳಿದ ಮೇಲೆ ಹ್ಞೂ ನಮ್ಮ ಬಾಯಲ್ಲಿ ನೀರು ಬಂದೇ ಬಿಡ್ತು. ನೀವು ಪರ್ಫೆಕ್ಟ್ ಅಂದರೆ ಸೂಪರ್ ಅದಂತ. ಹ್ಞೂ. ಹಾಂ ಸರ್. ಹಾಂ ಸರ್. ಶೈನಿಂಗು ಪ್ಲಸ್ ಬಣ್ಣ. ಇಷ್ಟು ಸುಲಭನ ಮೈಸೂರು ಪಾಕ್ ಅಂತ ನಮ್ಮ ಜನ ಖುಷಿ ಪಡ್ಬೇಕು. ಹೌದು. ಈಗ ರೆಡಿ. ಹಾಂ. ಕೂಲ್ ಆಗ್ಬೇಕು. ಕೂಲ್ ಆಗಬೇಕಾ? ಒಂದು 2 hours ಕೂಲ್ ಆಗುತ್ತೆ, ಸೆಟ್ಟು ಆಗುತ್ತೆ. ಹ್ಞೂ. ಆವಾಗ ಕಟ್ ಮಾಡೋಣ. ರೈಟ್ ಸರ್. ಇವು ಇಟ್ಬಿಡೋಣ 2 hours. ಓಕೆ. ಒಳಗೂ ಹಾಕೋಬೋದು, ಮೇಲೂ ಏಲಕ್ಕಿ ಪುಡಿ ಹಾಕೋಬೋದು. ಹಿಂಗೆ ನಾವು ಮೇಲೆ ಹಾಕ್ತೀವಿ. ಓಕೆ ಓಕೆ. ಇದೊಂದು ಡಿಫ್ರೆಂಟ್ ಸ್ಟೈಲ್ ಬಂತು ಸರ್. ಹೌದು. ಆರಿದೆ. ಆರಿದೆಯಲ್ಲ? ಅದೇ ಇಂಚು ಬಿಸಿ ಇದೆ, ಹಾಂ. ಆದ್ರೆ ಕಟ್ ಮಾಡೋ ಅರ್ಥದಲ್ಲಿ ಇದೆ. ಒಂದು 2 hour ಆಯ್ತಲ್ಲ. ಮೈಸೂರು ಪಾಕು ಹ್ಞೂ. ಏನಂತ ಕೆಲವೆಲ್ಲ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ, ಹೌದಾ? ಹಂಗಿದೆ ಇವತ್ತು ಮೈಸೂರು ಪಾಕು. ಸರ್ ಹಾಗೆ ಅದ್ಭುತ ಅತಿಶಯ. ವಿಶೇಷವಾದ ಕೇಕ್ ಥರ ಇದೆ. ಹ್ಞೂ ಹ್ಞೂ. ನೋಡಿ ಎಕ್ಸ್ಪರ್ಟ್ ಕೈಗಳು. ಹ್ಞೂ. ನುರಿತ ಕೈಗಳು. ಬನ್ನಿ ಸ್ಟಾರ್ಟ್. ನೋಡಿ ಹೆಂಗ್ ಬಿತ್ತು ಟಕ್. ಕಲರ್ ಹೆಂಗಿದೆ ನೋಡಿ Three in one colour. ಇನ್ ಒಂದು ಕಲರ್ ಬರಲೇಬೇಕಲ್ಲ, ಹಿಂಗೆ ಬರಬೇಕು ಕಟಿಂಗ್. ಅಲ್ಲೇ
ಸರ್ ಹೆಂಗಿದೆ ಸರ್? ಬಂಗಾರದ ಬಿಲ್ಲೆ. ಹೌದೌದು, ಹಾಂ ಬಿಚ್ಚೋಗ್ಲು ಹಂಗೆ ಕಾಣ್ತದೆ. ಹಾಂ, ಗೋಲ್ಡನ್ ಬಿಸ್ಕೆಟ್, ಗೋಲ್ಡ್ ಬಿಸ್ಕೆಟ್ ಅಂತಾರಲ್ಲ, 3 ಬಣ್ಣ ಬಂಗಾರದ ಬಿಲ್ಲೆ. ಎಸ್. ಬಣ್ಣ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದ್ರೆ ಸ್ಲೈಸ್ಗಳು. ಇದನ್ನ ನೀವು ಎಷ್ಟು ಕೇಳಿದ್ರು ಕೊಡ್ತಿರಲ್ಲ ಮದುವೆ ಮನೆಯಲ್ಲಿ. ಖಂಡಿತವಾಗಿ ಅದೇ ಅದ್ಭುತ ನಮಗೆ. ರುಚಿ ಇದ್ಬಿಟ್ರೆ ಸಾಕು. ಚೆನ್ನಾಗಿದೆ ಅಂತ ಹೇಳಕ್ಕೆ ಬಾಯಿಲ್ಲ ಜನಕ್ಕೆ. ಹೌದು, ಹೊಟ್ಟೆವ್ರಿ ಅವ್ನ್ ಮಾಡಿಸ್ಬಿಟ್ಟ ಹಿಂಗ್ ಮಾಡಿಸ್ಬಿಟ್ಟ ಅನ್ನೋ ಕಾಲದಲ್ಲಿ ಬಾಯಿ ತುಂಬಾ ನಮ್ ನಗೊಳ್ತಾರಲ್ಲ, ಅದೇ ನಮ್ಗೆ ಖುಷಿ ಅಲ್ವಾ? ಹೌದು. ಒಂದ್ ಪಡ್ಕೊಂಬಂದಿರ್ಬೇಕು ಅಂತಾರಲ್ಲ, ಪಡ್ಕೊಂಬಂದ್ರೆ ಅದೆಲ್ಲ ಆಗದು. ಮನೆಯಾಗ ಸ್ಪೆಷಲ್ ಆಗಿ ಬಹು ಬೇಡಿಕೆ ನಂತರ ನಿಮ್ಮ ಮೈಸೂರು ಪಾಕನು ಬಂತು ಈಗ ನಮಗೆ. ನಾವು ನೋಡಿ, ಇದು ಫೀಲಿಂಗ್ ಕೂಡ ಹಂಗೆ ಬರ್ತಾ ಇದೆ. ಮದುವೆ ಮನೆಯಲ್ಲಿ ಹೆಂಗ್ ಕೊಡ್ತಾರೆ ಫಸ್ಟ್ಗೆ ಒಂದು ಸ್ವೀಟು ಗುಳು ಮನ್ಸಕ್ಕೆ. ಅದು ಫಸ್ಟ್ ಗುಳು ಮನ್ಸೋದು ಬಿಸಿಯಾಗಿದೆ, ಚೆನ್ನಾಗಿತ್ತಾ ಮತ್ತೆ ಮತ್ತೆ ಕೇಳಿ ತಗೊಳ್ಳೋದು. ಇದನ್ನ ಸೌದ್ರ ಹೆಂಗಿರ್ತದೆ ಸರ್ ನೀವು? ಟೇಸ್ಟ್ ಮಾಡ್ಬಿಡೋಣ. ಆಹಾ, ಹೊಂಟೋಯ್ತು. ಎಲ್ಲೋಯ್ತು? ಹೌದು, ಎಲ್ಲೋಯ್ತು ಗೊತ್ತಿಲ್ಲ. ಗುಳುಮ್ ಅಂತ ವಿಶೇಷದಲ್ಲಿ ವಿಶೇಷ, ಸ್ಪೆಷಲ್ ಅಲ್ಲಿ ಸ್ಪೆಷಲ್ ಮೈಸೂರು ಪಾಕ್. ಇದು ನೀವು ಸ್ಪೆಷಲ್ ಮೈಸೂರು ಪಾಕ್ ಅಂತ ಹೋಗ್ತೀರಾ, ಅದರಲ್ಲಿ ಮತ್ತೆ ಸ್ಪೆಷಲ್ ಸುರಿತಾ ಇಲ್ಲ. ಹೌದು, ಪರ್ಫೆಕ್ಟ್ ಆಗಿದೆ. ಬಟ್ಟೆ ತೊಳಸಲ್ಲ. ಹೌದು, ಸೀಗ್ ಜಾಸ್ತಿ ಇಲ್ಲ. ಆಮೇಲೆ ಹಾಕಿರೋ ಮಿಲ್ಕ್ ಪೌಡರ್ ಫೀಲ್ ಕೊಡ್ತಾ ಇದೆ. ಆಮೇಲೆ ಹಾರ್ಲಿಕ್ಸ್ ಫ್ಲೇವರ್. ಹೌದು, ಎಲ್ಲ ಕೂಡಿದೆ. ಎಲ್ಲ ಕುಡಿ. ಯಾಕೆ ರುಚಿ ಸ್ಪೆಷಲ್ ಅಲ್ಲಿ ಮೇಲೆ ಏಲಕ್ಕಿ ಪೌಡರ್ ಕೊಟ್ಟಿರೋದು, ಅದು ಇನ್ನೊಂಥರ ಡಿಫ್ರೆಂಟ್ ಆಗಿದೆ. ಹೌದು, ಮೇಲೆ ಹಾಕಿದ್ರು. ಸೊ ಮನೇಲಿ ಮಾಡ್ಕೊಳ್ಬೇಕಿದು ಈ ಥರದ್ದು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕೊಟ್ಟಿದ್ದೀವಿ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನಿಮ್ಮ ಮದುವೆ ಮನೆಗೆ ಹೋದ್ರೆ ಈ ಥರ ಸಿಕ್ಕರೆ ಮೇಲೆ ಮೇಲೆ ಕೇಳಿ ತಗೊಳ್ತಾ ಇರಿ. ಮನೆಯಲ್ಲಿ ಮೇಲೆ ಸಿಗುತ್ತೆ ಎಲ್ಲ ಕಡೆನೂ. ಚೇತನ್ ರಾವ್ ಕೇಟ್ರಿಂಗ್ ಅಲ್ಲಿ ತಗೊಳ್ಳಿ, ಅವ್ರು ಇನ್ನೂ ಮಜಾ ಇರುತ್ತೆ. ಸೊ ಚೇತನ್ ರಾವ್ ಅವ್ರ ಕ್ಯಾಟ್ರಿಂಗ್ ನೀವು ಹೈರ್ ಮಾಡ್ಕೊಂಡ್ರೆ ನೀವು ಆರ್ಡರ್ ಕೊಡಿ. ಇಂಥದ್ದೇ ಮೈಸೂರು ಪಾಕು ನಿಮ್ಮ ಎಲ್ಲ ಗೆಸ್ಟ್ಗಳು ಖುಷಿ. ಮನೇಲಿ ಮಾಡ್ಕೊಂಡಾಗ ಮನೆಯಲ್ಲೂ ಖುಷಿ ಎಲ್ಲರೂ ಅಂತ ಹೇಳ್ತಾ ಸರ್ ಮತ್ತೆ ಸಿಗೋಣ. ಖಂಡಿತ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.